ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ತಾ ಸೊ ನಿಮಗೆ ಒಂದು ತೊಂದರೆ ಶುರು ಆಗುತ್ತೆ. ಸೊ ಏನು ತೊಂದರೆ ಅಂತಂದರೆ, ನೀವು ಅವ್ರ ಹತ್ರ ನೋಡಿ ವೀಡಿಯೋ ಮಾಡ್ತಾಯಿದ್ದೀರಾ, ಸೊ ಇವ್ರ ಹತ್ರ ಕಾಪಿ ಮಾಡಿ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ತುಂಬ ಜನ ನಿಮ್ಮನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಯಾವಾಗ ಕೇಳೋದಕ್ಕೆ ಶುರು ಮಾಡ್ತಾರೆ ಅಂತಂದರೆ, ನಿಮ್ಮ ಒಂದು ಚಾನಲಲ್ಲಿ ಒಂದು 10,000 20,000 30,000 ಸಬ್ಸ್ಕ್ರೈಬರ್ಸ್ ಇದ್ದಾಗ, ಅದೇ ನಿಮ್ಮ ಒಂದು ಚಾನಲಲ್ಲಿ 0 ಸಬ್ಸ್ಕ್ರೈಬರ್ಸು 100 ಸಬ್ಸ್ಕ್ರೈಬರ್ಸು 200 ಸಬ್ಸ್ಕ್ರೈಬರ್ಸ್ ಇದ್ದಾಗ ಯಾರೂ ಕೂಡ ನಿಮ್ಮನ್ನು ಕೇಳಲ್ಲ, ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ತಾರೆ. ಸೊ ಅದೇ ನೀವು 10,000 20,000 30,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾಗ ಯಾಕೆ ಕೇಳ್ತಾರೆ? ಸೊ ಕಾಮನ್ ಸೆನ್ಸು ನೀವು ಅಲ್ಲಿ ತಲೆ ಹಾಕಬೇಕು. ಏನಂತಂದರೆ, ಸೊ ನೀವು ಎಲ್ಲಿ ಬೆಳೆದು ಬಿಡ್ತಿರೋ, ಸೊ ಅವ್ರ ಕಾನ್ಸೆಪ್ಟ್ ಇಟ್ಕೊಂಡು, ಸೊ ಏನೂ ನೀವು ಕಷ್ಟಪಡ್ದೇ ಅವ್ರ ಹತ್ರ ತಿಳ್ಕೊಂಡು ಎಲ್ಲಿ ಬೆಳೆದು ಬಿಡ್ತಿರೋ ಅನ್ನೋ ಒಂದು ಭಯದಲ್ಲಿ ಸೊ ತುಂಬ ಜನ ಕೇಳ್ಬಿಡ್ತಾರೆ. ಸೊ ತುಂಬ ಜನ ಮೆನ್ಷನ್ ಮಾಡ್ತಾರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ, ಇವ್ರ ಹತ್ರ ನೋಡಿ ಕಾಪಿ ಹೊಡೆದು ವೀಡಿಯೋ ಮಾಡಿದ್ಯಾ ಅಂತ. ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ, ನಾನು ನಿಮ್ಗೆ ಇದಕ್ಕೆ ಸೊಲ್ಯೂಷನ್ ಕೊಟ್ಬಿಡ್ತೀನಿ. ಈ ಒಂದು ಸೊಲ್ಯೂಷನ್ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಸೊ ನೀವು ಯಾರ ಹತ್ರನೂ ನೋಡಿ ಮಾಡಿರಲ್ಲ, ಸೊ ಆದರೂ ಕೂಡ ಅವ್ರ ಹತ್ರ ನೋಡಿ ಮಾಡಿದ್ದೀರಾ ಅಂತ ಹೇಳ್ಬಿಡ್ತಾರೆ. ಆವಾಗ ತುಂಬ ಜನ ಯೂಟ್ಯೂಬರ್ಸ್ಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ ನನ್ನ ಹತ್ರ. ಸೊ ಅದು ಸೊಲ್ಯೂಷನ್ ಏನು ಅಂತ ಇವಾಗ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಿಮಗೋಸ್ಕರ ಆ ಒಂದು ಸೊಲ್ಯೂಷನ್ ಶೇರ್ ಮಾಡ್ತೀನಿ. ಏನಂತಂದರೆ, ಸೊ ನಿಮಗೆ ಯೂಟ್ಯೂಬಲ್ಲಿ ಯಾರು ಇನ್ಸ್ಪೈರ್ ಮಾಡಿರ್ತಾರೆ, ಸೊ ಅವ್ರ ಹೆಸರು ಹೇಳ್ಬಿಡಿ. ಈಗ ನನಗೆ ಮನೋಜ್ ದೆ, ನಾನು ಯೂಟ್ಯೂಬ್ ಬರೋದಕ್ಕೆ ಕಾರಣ ಮನೋಜ್ ದೆ. ಸೊ ಅವ್ರ ಹೆಸರು ಹೇಳ್ಬಿಟ್ಟಿದ್ದೀನಿ. ಇವಾಗ ಅವ್ರು ಯಾವುದೇ ವೀಡಿಯೋ ಮಾಡಿದ್ರು, ಸೊ ನಾನು ಅವ್ರ ವೀಡಿಯೋಸ್ಗಳು ನೋಡ್ತಾ ಇರ್ತೀನಿ. ಅವರಿಂದ ನಾನು ತಿಳ್ಕೊತಾ ಇದ್ದೀನಿ, ಆಯಿತಾ? ಅವರಿಂದ ತಿಳ್ಕೊಂಡು ನಾನು ವೀಡಿಯೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅವ್ರದ್ದೇ ವೇ ಆಫ್ ಟಾಕಿಂಗ್ ಸ್ಟೈಲ್ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನಾನು ಅವ್ರ ಹತ್ರ ತಿಳ್ಕೊಂಡು ನನ್ನದೇ ವೇ ಆಫ್ ಟಾಕಿಂಗ್ ಸ್ಟೈಲಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಅಲ್ಲಿಗೆ ಆಡಿಯನ್ಸ್ಗಳಿಗೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಓಕೆ, ಲಕಿಶ್ ಮನೋಜ್ ದೇವ್ರನ್ನ ಫಾಲೋ ಮಾಡ್ತಾರೆ, ಸೊ ಅವ್ರ ವೀಡಿಯೋಸ್ಗಳೆಲ್ಲ ನೋಡ್ತಾರೆ. ಸೊ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅವ್ರ ಹತ್ರ ತಿಳ್ಕೊಂಡು ಮಾಡಿರ್ತಾರೆ ವೀಡಿಯೋ, ಒಟ್ಟಿನ ನಮಗೆ ತಿಳಿಸಿರಲ್ಲ ಅಂತ ಒಂದು ಖುಷಿ ಇರುತ್ತೆ ಅವ್ರಿಗೆ, ಆಯಿತಾ? ಸೊ ಇದೇ ಥರ ನಿಮ್ಗೆ ಯಾರೆಲ್ಲ ಇನ್ಸ್ಪೈರ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ, ಆ್ಯಂಡ್ ನೀವು ಯಾರ್ಯಾರು ವೀಡಿಯೋಸ್ಗಳನ್ನ ಯೂಟ್ಯೂಬ್ ಕ್ರಿಯೇಟರ್ಸ್ನ ನೋಡ್ತಾ ಇರ್ತೀನಿ ಅನ್ನೋದನ್ನು ಕೂಡ ಹೇಳ್ಬಿಡಿ ಒಂದು ಸೈಡು. ಸೊ ಇವಾಗ ನಾನು ಹಿಂದಿಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರದ್ದು ಕೂಡ ನೋಡ್ತಾ ಇರ್ತೀನಿ. ಸೊ ಮೈ ಸ್ಮಾರ್ಟು, ಆಮೇಲೆ ಟೆಕ್ನಿಕಲ್ ಗುರುಜಿ, ಟೆಕ್ನಿಕಲ್ ಇಸ್ರಾರು, ಕನ್ನಡದಲ್ಲೂ ತುಂಬ ಜನ ನೋಡ್ತಾ ಇರ್ತೀನಿ. ಸೊ ಈ ಥರ ನೋಡಿದಾಗ ಅವ್ರ ಹೆಸರಲ್ಲೇ ಹೇಳಿದಾಗ ಸೊ ಒಂದು ಕ್ಲಾರಿಫಿಕೇಷನ್ ಸಿಕ್ಬಿಡುತ್ತೆ. ಅವಾಗ ಯಾರೂ ನಿಮ್ಮನ್ನು ಕೇಳಲ್ಲ. ಓಕೆ ಬಿಡು, ಇವನೇ ಒಪ್ಕೊಂಡು ಅವ್ನು ನೋಡ್ತಾವನಂತೆ, ಇನ್ನೇ ನಾವೇನು ಕೇಳೋದು ಅನ್ಕೊ ಸುಮ್ಮನೆ ಆಯ್ತಾರೆ. ನೀವು ಯಾವಾಗ ಮುಚ್ಚುಮರೆ ಮಾಡ್ತೀರಾ, ಸೊ ನೀವು ಯಾವಾಗ ಹೇಳ್ಕೊಳ್ಳಲ್ಲ ನಮ್ಗೆ ಯಾರು ಇನ್ಸ್ಪಿರೇಷನ್ ಇಲ್ಲ, ನಾವು ಯಾರು ವೀಡಿಯೋನೂ ನೋಡಲ್ಲ, ನಮ್ಮದೇ ನಾವು ನೋಡ್ಕೊತಾ ಇರ್ತೀವಿ, ನಮ್ಮ ವೀಡಿಯೋ ನಾವು ಮಾಡ್ತೀವಿ ಅಷ್ಟೇ ಅಂತ ಹೇಳ್ಕೊಂಡಾಗ ಸೊ ಆಗ ಹಿಡಿದಾಗ್ತಾರೆ ಜನಗಳು. ನೀವು ಯಾರ ಹತ್ರ ನೋಡಿ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಹೆಂಗೆ ಮಾಡ್ತಾಯಿದ್ದೀರಾ ಅಂತ ಹಿಡಿದಾಕ್ತಾರೆ. ಸೊ ಯಾರು ಸ್ಟೈಲ್ ಕಾಪಿ ಮಾಡ್ತಾಯಿದ್ದೀರಾ ಅನ್ನೋದೆಲ್ಲ ಹಿಡಿದಾಕ್ತಾರೆ. ಸೊ ಅದರಿಂದ ಹೇಳ್ಕೊಬಿಡಿ, ಆಯಿತಾ? ಸೊ ಒಂದೇನು ಗೊತ್ತಾ, ಸೊ ತಪ್ಪಲ್ಲ, ನೀವು ಒಬ್ಬರ ಹತ್ರ ವೀಡಿಯೋ ನೋಡಿ ಮಾಡೋದು ದೇವರಾಣೆ ತಪ್ಪಲ್ಲ. ಯಾಕೆ ಅಂತಂದರೆ, ಇವತ್ತು ನಾನು ಒಂದು ಶರ್ಟ್ ಹಾಕೊಂಡು ನಿಂತಿದ್ದೀನಿ ಅಂತಂದರೆ ಯಾರೋ ಅಲ್ಲಿ ನಾನು ನೋಡಿ ಕಲ್ತ್ಕೊಂಡು ಶರ್ಟ್ ಹಾಕೊಂಡು ನಿಂತಿರೋದು, ಆಯಿತಾ? ನಮ್ಮ ಮನೇಲಿ ಎಲ್ಲ ಹೇಳಿದ್ದಾರೆ, ಹಿಂಗಿರಬೇಕು ಅಂತ. ಬೆಳೆದಾಗಿಂದ ನಮ್ಮನ್ನು ಬೆಳೆಸಿದ್ದಾರೆ, ಆಯಿತಾ? ಸೊ ಅದನ್ನು ನೋಡಿದ್ದೀವಿ ನಾವು ಅಲ್ವಾ? ಈಗ ಒಂದು ಏನೋ ಒಂದು ತಗೋಬೇಕು ಅಂದಾಗ ನಾವು ಯಾರ ಹತ್ರ ನೋಡಿರ್ತೀವಿ, ಇಷ್ಟ ಆಗಿರುತ್ತೆ. ಈಗ ಯಶ್ ಅವರು ಯಾವುದೋ ಒಂದು KGF ಅಲ್ಲೂ ಒಂದು ಒಳ್ಳೆ ಹೇರ್ ಸ್ಟೈಲ್ ಮಾಡಿಸಿರ್ತಾರೆ. ಸೊ ನಮಗೂ ಆ ಹೇರ್ ಸ್ಟೈಲ್ ಮಾಡಿಸ್ಬೇಕು ಅಂತ ಕಟಿಂಗ್ ಶಾಪ್ಗೆ ಹೋಗ್ತೀವಿ ಅಲ್ವಾ? ನಿಜ ತಾನೆ, ಸುಳ್ಳೆ ಕೇಳೋಣ, ನಿಜ ತಾನೆ. ಈಗ ಯಾರ ಹತ್ರ ನೋಡಿ ಇನ್ಸ್ಪೈರ್ ಆಗೋದು. ದರ್ಶನ್ ಅವ್ರು ಯಾವುದೋ ಒಂದು ಬ್ಲೇಸರ್ ಹಾಕಿರ್ತಾರೆ ಒಂದು ಫಿಲಮಲ್ಲಿ, ಆ ಬ್ಲೇಸರ್ ನಮ್ಗೆ ಇಷ್ಟ ಆಗುತ್ತೆ. ಅದೇ ಬ್ಲೇಸರ್ ಆ ಫೋಟೋ ಇಟ್ಕೊಂಡು ಹೋಗ್ಬಿಟ್ಟು ಅಂಗಡಿಲಿ ತೋರಿಸ್ಬಿಟ್ಟು, ಅಣ್ಣ ನಂಗೆ ಈ ಬ್ಲೇಸರ್ ಬೇಕು ಅಂತೀವಿ ಅಲ್ವಾ? ಸೊ ಇದೆಲ್ಲ ಒಪ್ಕೋಬೇಕು. ಕೆಲವರು ಒಪ್ಕೊಳ್ಳಲ್ಲ ಇವೆಲ್ಲನೂ. ಇಲ್ಲ ಗುರು, ನಮ್ಮದೇ ಸ್ಟೈಲು, ನಮ್ಮದೇ ಓನ್ ಸ್ಟೈಲ್, ಇದು ನಮ್ಮದೇ ಹೊಸ ಟ್ರೆಂಡ್ ಅಮ್ಮ ಅಂತಂತಾರೆ. ಅವೆಲ್ಲ ಸುಳ್ಳು, ಆಯಿತಾ? ಜೀವನ ನಡೀತಾ ಇರೋದು ಕಾಪಿಯಿಂದ. ನಾವು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ಗಳು ಮಾಡ್ತೀವಿ, ಹೆಂಗೆ ತಿಳ್ಕೊಂಡು ಯಾವ ಥರ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಅದ್ರ ಮೇಲೆ ನಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆಯಿತಾ? ಅದು ಕಾಪಿ ಅಂತ ರಿಜಿಸ್ಟರ್ ಆಗಲ್ಲ ಯಾವತ್ತೂ. ಸೊ ಆದ್ದರಿಂದ ಯೂಟ್ಯೂಬರ್ಸ್ಗಳು ನಿಮ್ಗೆ ಏನಾದರೂ ಈ ಥರ ಒಂದು ಕಮೆಂಟ್ಸ್ ಬರ್ತಾರೆ, ತಲೆ ಕೆಡಿಸ್ಕೊಬಿಡಿ. ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ನಿಮ್ಗೆ ಯಾರೆಲ್ಲ ಇನ್ಸ್ಪೈರ್ ಮಾಡಿರ್ತಾರೆ, ನೀವು ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ಬಿಟ್ಟಿರ್ತೀರಾ, ಸೊ ಅವ್ರ ವೀಡಿಯೋಸ್ಗಳು ಅವ್ರ ಚಾನಲ್ ಹೆಸರೆಲ್ಲ ಹೇಳ್ಬಿಡಿ. ಯಾರು ಕೂಡ ನಿಮ್ಗೆ ಕೇಳಲ್ಲ, ಕೇಳಿದ್ರು ಕೂಡ ನೀವು ತಲೆ ಕೆಡಿಸ್ಕೊಬಿಡಿ, ಸ್ಕಿಪ್ ಮಾಡಿ. ಯಾಕೆಂದರೆ ನೀವು ಹೇಳಿರ್ತೀರಲ್ಲ, ನಿಮ್ಮ ಕೆಲಸ ನೀವು ಮುಗಿಸಿರ್ತೀರ ಅಲ್ಲ, ನೀವೇನು ಮುಚ್ಚುಮರೆ ಇಟ್ಟಿರೋಲ್ಲ. ಸೊ ಅದರಿಂದ ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿ ವೀಡಿಯೋಸ್ಗಳು ಮಾಡ್ತಾರೆ, ತಲೆ ಕೆಡಿಸ್ಕೊಬಿಡಿ, ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.